ಅದು ನಾ ಹೇಳಿದ್ನಲ್ರಿ, ನಾನು ಬೇರೆಯವ್ರನ್ನ ಇಷ್ಟಪಡಕತ್ತೀನಿ, ಅದಕ್ಕೋಸ್ಕರ ಅಷ್ಟೇ ರೀ, ಬೇರೆ ಏನೂ ಇಲ್ಲ. ಬೇರೆಯವ್ರಂದ್ರ ಅಂದ್ರ ನಮ್ಮ ಗಾಯತ್ರ ನಿಮ್ಗೆ ಇಷ್ಟ ಆಗಲಿಲ್ಲ? ಹ್ಞೂ. ಯಾಕ್ರಿ ತಮ್ಮರ? ನನ್ನ ಮಗಳು ಚಂದದಳಲ್ರಿ, ಅವರು ಒಪ್ಪ್ಯಾರ, ಅಪ್ಪರು ಒಪ್ಪ್ಯಾರ, ಮತ್ತು ನಿಮ್ಮ ದೊಡ್ಡವರು ಒಪ್ಪ್ಯಾರ. ಯಾಕೆ ಈ ನಿರ್ಧಾರ ಅಂತ ಕೇಳ್ಬೋದನ್ರಿ? ಅಲ್ಲ, ನಿಮ್ಗೆ ಹೇಳ್ಬೇಕನ್ಸಿದ್ರೆ ಹೇಳ್ರಿ, ಇಲ್ಲ ಪರವಾಗಿಲ್ಲ. ಓ ಅಮ್ಮಾರ, ನಾ ಅದ ನಿಮ್ಮ ಹತ್ರನ ಹೇಳ್ಬೇಕಂದೆ, ನೀವು ನೋಡಿದ್ರೆ ಒಟ್ಟ ನಂಗೆ ಕೈಗೆ ಸಿಗಲಿಲ್ಲ. ಅದಕ್ಕೆ ನಾನು ಅದಕ್ಕೆ ಮರ ಹತ್ರ ಹೇಳಿದೆ. ಪಾಪ ಗಾಯತ್ರನೂ ಕೇಳಿಸ್ಕೊಂಡ್ರು ಅನ್ಸುತ್ತೆ. ನೋಡ್ರಿ ಗಾಯತ್ರಿ ಅವರೇ, ನೀವಿನ್ನೂ ಸಣ್ಣರದಿರಿ, ನಿಮಗೆ ಚಲೋ ಹುಡುಗ ಸಿಗ್ತಾನ. ಅಂದ್ರೆ ನೀವು ಚಂದ ಇಲ್ಲ ಅಂತ ನಾ ಹೇಳಕತ್ತಿಲ್ಲ, ನೀವು ಚಂದ ಅದೀರಿ, ನಿಮಗೆ ಭಾಳ ಒಳ್ಳೆ ಮನಸ್ಸು ಐತಿ. ಆದ್ರೆ ನಾನು ನಮ್ಮೂರಾಗನ ಒಂದು ಹುಡುಗಿ ಐತ್ರಿ, ಆಕಿನ ಭಾಳ ಅಂದ್ರೆ ಭಾಳ ಇಷ್ಟಪಡಕತ್ತೀನಿ ರೀ, ಪೂರ್ಣಿಮಾ ಅಂತ ಹೇಳಕ್ಕೆ ಹೆಸರು ರೀ. ಅದಕ್ಕೆ ನಾನು ಅವಾಗ ಹೇಳಿದೆ ನಂಗೆ ಬೇಡ ಅಂತಂದು. ದೊಡ್ಡವಗೂ ಹೇಳ್ಬೇಕು ಅಂದ್ಕೊಂಡೆ, ಆದರೆ ಅವ್ರು ಯಾರು ನಾನು ಹೇಳೋ ಮಾತಾ ಕೇಳಕ್ತಾ ಇದ್ದಿದ್ದಿಲ್ಲ. ಆದ್ರೆ ನೀವೆಲ್ಲರೂ ಪಾಪ ಇಷ್ಟು ಖುಷಿಯಿಂದ ಅದೀರಿ, ನಾನು ಈಗಲೂ ಹೇಳಲಿಲ್ಲ ಅಂದ್ರೆ ಸರಿ ಇರಲ್ಲ ಅಂತೇಳಿ ಆ ಥರ ನಾ ಹೇಳಿದೆ. ಸರಿ, ನೀವು ಕೂತ್ಕೊಳ್ರಿ, ಅತ್ತಿಯಾರನ್ನು ಕರ್ಕೊಂಬರ್ತೇನೆ. ಗಾಯತ್ರ, ನೀವು ಒಳಗೆ ಹೋಗವ, ಬೇಸರ ಮಾಡ್ಕೋಬೇಡ. ಹ್ಞೂ ಅಕ್ಕ, ಬೇಸರ ನಿಲ್ತವ. ಇರಲಿ ಬಿಡಪ್ಪ, ಮದುವೆ ನಿನಗೂ ಇಷ್ಟ ಅಂತಲೇ ಅಂದ್ಕೊಂಡ್ವಿ ನಾವು. ಕೊನೆಗೆ ಈಗಾರ ಹೇಳ್ದಲ್ಲ, ನಾವಿನ್ನು ಮುಂದುವರೆದಿದ್ರೆ ಕರೆನ ನನ್ನ ಮಗಳ ಮನಸ್ಸಿಗೂ ಬೇಸರಕ್ಕಿತ್ತು. ಇರಲಿ ಬಿಡಪ್ಪ, ಪರವಾಗಿಲ್ಲ, ಕುಂತ್ಕೋ. ನೀರೇನು ಕುಡಿತೇನೆ? ಇಲ್ರಿ, ನೀರೇನು ಬೇಡ್ರಿ, ಇರೋ ವಿಷಯ ಹೇಳಿ ನಾನು ಹೊರಡ್ತೀನಿ. ಇನ್ನು ಮುಂದೆ ಯಾವತ್ತಾದರೂ ಬೇಜಾರು ಆಗಬಾರ್ದು ಅನ್ನೋದೊಂದ ಕಾರಣಕ್ಕನ ನಾನು ಈ ವಿಷಯನ ಈಗಲೇ ಹೇಳಿದೆ. ಯಾಕ್ಲೋ ವೆಂಕಟೇಶ, ಯಾಕ ಒಲ್ಲಂದಿ ಗಾಯತ್ರನ? ಏನು ವಿಷಯ? ಅದ ಬಂದಂದ್ಲ ಸುಜಾತ, ಏನಾತ? ನಿಮ್ಮಂತ ಒಳ್ಳೆಯವರು ಕರೆನ ನನ್ನ ತಂಗಿನ ಮದುವೆ ಆಗ್ತಾರಂತ ನಂಗೂ ಭಾಳ ಖುಷಿ ಆಗಿತ್ತಲ್ರಿ ವೆಂಕಟೇಶ್ ಅವರೇ. ಯಾಕೆ ನೀವು ಬ್ಯಾಡಂದ್ರಿ? ಏನ್ಲ ನಿಂದ? ಏನು ಎಬ್ಸಿ ನೀನು? ಏನಂತ ಹೇಳಿದ್ನಿ ಸುಜಾತನ ಮುಂದೆ? ಯಾಕ್ಲಾ? ಏ ಶ್ಯಾಮ್ಲಾ, ಒಂದಿಟ್ಟು ಸಮಾಧಾನ ಮಾಡ್ಕೋತೇನೆ. ಮದ್ವೆ ವಿಚಾರ ಮಾತಾಡತ್ತೀವಿ ನಾವು, ಪೇಪರ್ ಮಂಟಿ ಕೊಡ್ಸೋದ್ರ ಬಗ್ಗೆ ಎಲ್ಲ. ಯಾಕೆ ಸಿಟ್ಟಾಗ್ತಿದೆ? ಅವ ಒಲ್ಲೆನ ಕೈಲಿ ಬಲವಂತವಾಗಿ ಈ ಗಾಯತ್ರನ ಮದುವೆ ಮಾಡಿಸಿ ಏನು ಮಾಡೋಣ ನಾವು? ಈಗ ನಮ್ಮ ಪಂಚವಂದಾಗೈತಲ್ಲ, ಹಂಗಾದ್ರ ಕತಿ ಮುಂದೇನು ನೋಡು. ಹೇಳಕತ್ತೀನಿ ನಾನು, ಇವೆಲ್ಲ ಏನು ಬೇಡ, ಸುಮ್ಮನಿರು. ನಾ ಮಾತಾಡಕತ್ತೀನಿ. ಈಗ ಅವ ಸಣ್ಣ ಹುಡುಗನವ, ಪೊಲೀಸ್ ಅವನ್ನ ಹೆದರಿಕೆ ಇಟ್ಕೋಬೇಕಂತೀಯಲ್ಲ ನೀನು. ದೊಡ್ಡವದನವ, ಅವನ ಬದುಕಿನ ನಿರ್ಧಾರನ ಅವ ತಗೊಂತಾನ. ನೀನು ಪೇಚಾಬೇಡ, ನಿಂದ್ರು ಸುಮ್ಮನೆ. ಹೌದ್ರಿ ಅಕ್ಕರ, ಅದ ಅಕ್ಕರ ಹೇಳೋದು ಕರೆ ಐತಿ. ಬಲವಂತವಾಗಿ ಮದುವೆ ಮಾಡಿ ನಾವೇನು ಸಾಸೋದಿಲ್ಲ, ಹುಡುಗರು ಇಷ್ಟಪಟ್ಟರಷ್ಟೇ ಮಾಡೋಣ. ಈಗ ಹೇಳಿದ್ರಲ್ಲ, ನನಗೆ ಖುಷಿ ಐತಿ, ನನಗೇನು ಬೇಜಾರಿಲ್ಲ. ನನ್ನ ಮಗಳಿಗೂ ಒಂದಿಟ್ಟು ಬೇಜಾರಾಗಿರ್ಬೋದು, ಆಕೆ ಸರಿ ಹೋಗ್ತಾಳ. ಒಂದು ದಿನದಾಗ ಬಂದಿರೋ ಬಾಂಧವ್ಯ ಒಂದು ದಿನದಾಗ ಮುಗೀತು ಅಷ್ಟ. ಆದರೆ ನಾವು ಬೀಗ್ರ ನನ್ನ ಮುಗಿತೈತೇನ್ರಿ ಅಕ್ಕರ? ಹೇಳ್ರಿ. ನಾನು ಅದ ಅಂತೀನಿ, ಖಾಲಿ ಒಪ್ರಟಿ ನಿನ್ನ ಕೇಳ್ತೀನಿ. ಎದಕ್ಕೊಲ್ಲಂದನ ಆಕೆ ಅಷ್ಟೇ ಹೇಳಿದ್ಲು, ನೀವು ಬರ್ರಿ, ನೀವು ಮಾತಾಡುವಂತ್ರಿಂದ ಬರ್ರಿ ಕರ್ಕೊಂಬಂದ್ಲ ಸುಜಾತ. ಬಂದು ನಾನು ಮತ್ತೆಲ್ಲರೂ ಹೊರ ಕೂತ್ಕೊಂಡು ಚಂದಾಗ ಗಾಳಿಗೆ ಮಾತಾಡಕತ್ತಿದ್ದೆ. ಮತ್ತು ಈಗ ಹೇಳಿದ್ನಲ್ಲ, ಮದುವೆಗೆ ತಾಳಿ ಕಟ್ಟಿದ್ಮ್ಯಾಗ ನಮ್ಮ ಪಂಚವನ್ ಗಂಡು ಮಾಡಿದ್ನಲ್ಲ, ಹಂಗೆ ಮಾಡಿದ್ರ? ಇಲ್ಲ, ನನ್ನ ಮಗ ಏನಂತವಲ್ಲ, ಹಂಗೇನು ಮಾಡಲ್ಲ. ಮತ್ತು ಯಾಕ್ಲ ಹೇಳು, ಏನಾತ್ಲ ವೆಂಕಟೇಶ? ಅವ್ವ, ಊರಾಗ ಆತ ಶಾನ್ ಬೋಗನ್ ಮಗಳು ಅದಾಳಲ್ಲ ಪೂರ್ಣಿಮಾ, ನಂಗೆ ಆಕೆ ಅಂದ್ರೆ ಭಾಳ ಇಷ್ಟ. ನಾ ಸಣ್ಣವಿದ್ದಾಗಿದ್ದಾನು ಆಕೆ ಮ್ಯಾಗ ನಂಗೆ ಒಂದು ಪ್ರೀತಿ ಐತಿ. ಅದಕ್ಕೆ ಮತ್ತು ಅವರಪ್ಪನಿಂದನ ಅಲ್ಲ ನಾನೀಗ ಪೊಲೀಸ್ ಆಗಿದ್ದು. ನೀವು ಗೌಡ್ಕಿ ಮಾಡ್ತೀರಿ, ನಾ ಕೊಟ್ರ ಸರ್ಕಾರ ನೌಕರಿಯಾಗಿರೋಂಗ ಕೊಡೋದು, ನೀನಂತ ಖಾಲಿ ಪಿಲಿ ಅವಂಗೆಲ್ಲ ಕೊಡಂಗಿಲ್ಲ ಅಂದಿದ್ದಕ್ಕೆ ನಾನು ಸಿಟ್ಟು ಹತ್ತಿ ಓದಿ ಪೊಲೀಸ್ ಆಗಿದ್ದೀಗ. ಆಕೆ ಸಂಬಂಧ ಓದಿದ್ದು ನಾನು ನಿನಗೆ ಹೇಳ್ಬೇಕಂದ ಅಲ್ಲೇ. ನೀನು ಎಲ್ಲರೂ ಖುಷಿಯೊಳಗಿದ್ರು ನಂಗೆ ಗೊತ್ತಿತ್ತು, ಒಮ್ಮಕ್ಳು ನೀವು ವಿಚಾರ ಹೇಳ್ತಿ ಅಂತ ನಾನು ಸುಮ್ಮನೆ ಬಂದೀಗ. ಪಂಚವ್ರ ನಂಗೂ ಬಿಡ್ಬೇಕಲ್ಲ, ನೋಡಿ ಬಂದ್ರಾತು ಅಂತೇಳಿ. ನಂಗೆ ಹುಡುಗಿ ನೋಡೋಕೆ ಬಂದಿರಲಿಲ್ಲ. ಮತ್ತು ಎಲ್ಲರೂ ಇಷ್ಟು ಖುಷಿಯಿಂದ ಇದ್ರಿ, ನಿಮ್ಮ ಖುಷಿನ ಹಾಳು ಮಾಡೋಕ್ಕೂ ನಂಗೆ ಇಷ್ಟ ಇರಲಿಲ್ಲ. ಅದ ಬಂದ ಕಾರಣನ ನಂಗೆ ಪೂರ್ಣಿಮಾ ಇಲ್ಲದೆ ಇರೋಕ್ಕೂ ಆಗಿಲ್ಲ. ನಾನು ಪೂರ್ಣಿನ ಮದುವೆಕ್ಕಿನಿ. ಅಯ್ಯೋ ಕರ್ಮ, ಆ ಶಾನ್ ಭೋಗ ಅಯ್ಯಯ್ಯಪ್ಪ, ಊರಾಗಿರೋದೆಲ್ಲ ಆಸೆನೂ ಅವಂಗೈತಿ. ಏನು ನಮ್ಮ ಕೈಯನ್ನು ಶಾನ್ ಬೋನ್ಕಿ ಕಿತ್ಕೊಂಡು ಮೆರಿಯಾಕತ್ತಾನ, ಅವನ ಮಗಳು ನೀ ಮದುವೆಕ್ಕೆ? ಅಯ್ಯಪ್ಪ, ಭಾಳ ಶಾಣೆ ಅದಿ ಬಿಡು. ಯಾರ್ಲೆ ಅವ? ಉದ್ದನ ಮುನೆ ಅವನಲ್ಲ ದಪ್ಪಗ ಅವನ? ಅವನ ಮಗಳ ಮದುವೆ ಅಂತ ನೋಡು. ನಾ ಇವ್ರದ್ದು ಶಾನ್ ಬಗ್ಗಿ ಹೋಗಕ್ಕೆ ಅವನ ಕಾರಣಲ್ಲನೇ ಅಕ್ಕ. ಅಯ್ಯೋ ಕತಿಯ ಹಕನಾಕದನ. ಅಯ್ಯಯ್ಯ, ಏಳ್ರು ಜುಗ್ಗ ಅಂದ್ರೆ ಜುಗ್ಗ, ಎಂಜಲ್ಗೈಲಿ ಕಾಗಿ ನೋಡ್ಸೋದಲ್ಲ. ಇವಂಗೇನು ಬಂದತ್ತ ಅಯ್ಯವ ನಿನ್ನ ಮಗ್ಗ?
ಆದ್ರೇನು ಹುಡುಗಿ ಕೈ ಮುಟ್ಟಿ ಕೈ ಮುಟ್ಟಲ್ಲ, ಮುಟ್ಟಿ ಕೈ ತಕೊಳೋದಲ್ಲ, ಕೈ ತಕೊಂಡು ಮುಟ್ಬೇಕು, ಹಂಗೈತೆ ಹುಡುಗಿ. ಸಾರಿ, ಹೌದನ? ಈಗ ಮತ್ತೆ ನಿನ್ನ ಮಗ ಕಿನ್ನ ಮದುವೆಕ್ಕಿ ನನ್ನ ಕತ್ತನ ನೋಡವ, ನೀ ಉಂಟು ನಿನ್ನ ಮಗ ಉಂಟು. ಅಕ್ಕರ ಬೇಸರ ಮಾಡ್ಕೋಬೇಡ್ರಿ. ಇಲ್ರಿ, ಬೇಸರೇನಿಲ್ಲ. ನೀವು ಅದಿರಲ್ಲ, ಬ್ಯಾರೇದು ನೋಡ್ತೀರಿ. ನನಗೇನಿತ್ತಂದ್ರೆ ಈ ಮಗಳನ್ನು ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ರೆ ಚಲೋ ಇತ್ತು ಅನ್ನೋದೊಂದ ಇತ್ತಾ. ಇರಲಿ, ನಡೀತದೆ, ಇರಲಿ, ಪರವಾಗಿಲ್ಲ. ಹೆಂಗೆ ಒಟ್ಟು ಅವ್ರಿಷ್ಟನ ನಮಗೂ ಇಷ್ಟ. ಇರಲಿ ಬಿಡ್ರಿ, ಪರವಾಗಿಲ್ಲ. ಪಂಚಿ, ನಡಿ ಒಳಗೆ ಹೋಗೋಣ. ಆಕೆ ಬೇಸರ ಮಾಡ್ಕೊಳ್ಳ ಅನ್ಸತ್ತಬ್ಬ. ಅಕ್ಕರ ಕುಂದ್ರಿ, ಚಾಕ್ ಇಡ್ತೇನೆ. ಅಕ್ಕರ ಬೇಸರ ಮಾಡ್ಕೋಬೇಡ್ರಿ. ಕರೆನ ನಿಮ್ಮ ಮಕ್ಕಳು ಮಾತ್ರ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ನಡತೆ ಒಳಗಾತು, ರೂಪದೊಳಗಾತು, ಗುಣದಾಗಾತು ಬಂಗಾರ ಅಂದ್ರೆ ಬಂಗಾರ, ಪುಟಕ್ಕಿಟ್ಟು ಬಂಗಾರವು. ಏನು ಮಾಡ್ತೀರಿ, ನಮ್ಮ ಹಣೆ ಬರ್ದಾಗ ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸಿ ಅಂತಂದು ಆ ದೇವರು ಬರ್ದಿಲ್ ಕಾಣ್ತೈತಿ. ಬೇಸರ ಮಾಡ್ಕೋಬೇಡ್ರಿ. ಆ ಹುಡುಗೊಂದಿಟ್ಟು ಹೇಳ್ರಿ, ನೀವು ಅರ್ಥ ಮಾಡಿಸಿ ಹೇಳ್ರಿ. ನೀವು ಅರ್ಥ ಮಾಡಿಸಿ ಹೇಳಿದ್ರೆ ತಿಳ್ಕೊತೈತಿ. ಅವ್ರ ಅಕ್ಕರು ಹೇಳ್ತಾರೆ ಬಿಡ್ರಿ. ಆದ್ರೂ ನಾ ಮಾತಾಡ್ಲೇನ್ರಿ? ಮತ್ತೆ ಗಾಯತ್ರನ ಹತ್ರ ಮಾತಾಡಂದ್ರೆ ಮಾತಾಡ್ತೀನಿ. ಇಲ್ರಿ, ನಾವು ಹೆಂಗಂದ್ರಿ, ನನ್ನ ಮಕ್ಕಳು ಬಡತನದಾಗನ ಹುಟ್ಟಿ ಬಡತನದಾಗ ಬೆಳೆದಾರಲ್ಲ, ಅವರಿಗೆ ಎಲ್ಲನೂ ಅನುಸರಿಸ್ಕೊಂಡು ಎಲ್ಲಾದ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ರೂಢಿ ಅದ. ಈ ಬೇಸರ, ಸಿಟ್ಟು, ಕೋಪ ಇವೆಲ್ಲ ವ್ಯರ್ಥ ಪ್ರಯತ್ನ, ವ್ಯರ್ಥ ಅನ್ನೋದು ಅವ್ರಿಗೆ ಗೊತ್ತದ. ಅವ್ರಿಗೇನು ಬೇಸರ ಆಗಿರಂಗಿಲ್ತವ್ರಿ. ಬೇಸರ ಆದ್ರೆ ಎಷ್ಟೊತ್ತು ಬೇಸರ ಮಾಡ್ಕೋತಾಳ್ರಿ, 1 ತಾಸು. ಆಮೇಲೆ ಇನ್ನೊಂದು ತಾಸಿಗೆ ಎದ್ದು ಆಕೆ ಎಲ್ಲ ಮಾಡ್ಕೋತಾಳೆ ಕೆಲಸ. ಬಿಡುಗಡೆ ಅಂತ ಆಕಿಗಿಲ್ಲಲ್ರಿ. ಮತ್ತು ಅವ್ರಿಬ್ರು ಅಕ್ಕರು ಹೋಗ್ತಾರ. ಹೋದ್ರಂದ್ರೆ ಮತ್ತೆ ಏನು ಮಾಡೋದೈತಿ. ಆದರೂ ಹೋಗಿ ಒಂದಿಟ್ಟು ಆಕಿಗೆ ಸಮಾಧಾನ ಮಾಡ್ರಿ. ಬೇಯಕ್ಕ, ಒಂದಿಟ್ಟು ಬಾಯ್ ತಗ. ಲೋ, ನೀನೇನು ಬಾಡ್ಯದಿಲ್ಲ ನಿನಗೆ. ಬೇರೆ ಯಾರು ನೋಡಿ ಮದುವೆಕ್ಕಿನಿ ಯಾವ ಅಂದಿದ್ರು ನನಗೆ ಖುಷಿ ಆಕಿತ್ತಲ್ಲ. ಆ ಶಾನ ಹೋಗೋಣ ಮಗಳನ್ನ ಮದುವೆಕ್ಕಿ ಅಲ್ಲೋ, ಅದಕ್ಕಂತರೂ ಅದು ಕುದ್ದಿಲ್ಲ ಬೆಂದಿಲ್ಲಲ್ಲೋ, ಒಂದು ಏನೇನು ಕೆಲಸ ಮಾಡಕ್ಕೆ ಬರೋದಿಲ್ಲ. ಯಪ್ಪ, ಅದು ನಮ್ಮನೆಗೆ ಬಂದು ಈಕಿ ನಮ್ಮ ಅಂಬಿಕಾ ಆಕಿ, ಅಯ್ಯೋಯ್ಯೋ ಯಪ್ಪ, ಇಬ್ಬರು ಮಧ್ಯೆ ಏನು ದೊಡ್ಡದೊಂದು ಯುದ್ಧನ ನಡೆದೋಗುತ್ತಾ ಏನ. ಯವ್ವ, ಈಗ ಎಷ್ಟು ತಿಂಗಳಿರ್ತಾಳೆ ಇದ್ರೂ ಅಂಬಿಕಾ ಹೇಳು. ಈಗ ನನ್ನ ಮದುವೆ ಆಗತ್ಲಿಗೆ ಆಕೆ ಮದುವೆ ಮಾಡ್ತೀವಿಲ್ಲ, ಹಬ್ಬ ಅಂದ್ರೆ 1 ವರ್ಷ 2 ವರ್ಷ, ಆಮೇಲೆ ಆಕೆ ಗಂಡ ಮನೆಗೆ ಹೋಗ್ಕಳ. ಯವ್ವ, ನಾನು ನೋಡು, ನಂಗೆ ಸುತ್ತಿ ಬಿಡಿಸಿ ಮಾತಾಡೋಕೆ ಆಗಿಲ್ಲ. ನಮ್ಮ ಮದುವೆ ಅಂತ ಆದ್ರೆ ಪೂರ್ಣಿಮನ ಮದುವೆ ಆಗೋದು ಮುಗಿದೋತು. ನಂಗೆ ಪೂರ್ಣಿ ಇಲ್ಲಾರ್ದ ಇರೋಕ್ಕಾಗಿಲ್ಲ. ಆಕೆ ನನ್ನ ಇಷ್ಟಪಡ್ತಾಳ. ನಾವಿಬ್ಬರು ಸಣ್ಣರಿದ್ದಾಗಿದ್ದನ್ನು ಇಷ್ಟಪಡಕತ್ತೀವಿ. ಮದುವೆನ ಮಾಡ್ಕೋಬೇಕಂತ ಅನ್ಕೊಂಡಿವಿ. ನಂಗೆ ಕೆಲಸ ಬರಲಿ ಅಂತ ನಾ ಕಾಯಕತ್ತಿದ್ದೆ. ಈಗ ಕೈಯಾಗ ಕೆಲಸ ಐತಿ, ನನ್ನ ಕಾಲ ಮೇಲೆ ನಾನು ನಿಂತೀನಿ. ಅವ್ರ ಅಪ್ಪನ ಮುಂದೆ ತೊಡಿ ತಟ್ಟಿ ಮೀಸಿಲ್ಲ ಇರಲಿ, ಆದರೂ ತಿರುವಿ ಕೇಳ್ತೀನಿ ಹೆಣ್ಣ. ಈಗ ನೀನು ಸುಮ್ಮನೆ ಇದಕ್ಕೆಲ್ಲದಕ್ಕೂ ಕಲ್ಲು ಹಾಕ್ಬೇಡ, ಹೇಳಿ ನೋಡು. ಹೋಗ್ಲಿ ಬಿಡ್ಲೆ ಶ್ಯಾಮ್ಲ, ಮದುವೆ ಅವನ ಅಕ್ಕಾರಂತ ಅದ್ರದ್ದು ಏನೈತೆ ನೋಡು, ಮುಂದಲ್ದು ನೀನು ನೋಡ್ಕೊ. ಈ ಮತ್ತೆ ಪೇಚಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಕೈ ಬಿಡು, ಬಾ ಊರ ಕಡೆ ಹೋಗೋದು ನೋಡೋಣ. ನನ್ನ ಸೊಸಿನ 2-3 ದಿನ ಇಲ್ಲೇ ಬಿಟ್ಟು ಹೋಗ್ತೀನಿ. ನೋಡೋಣ ಮುಂದೆ ಏನಾಗುತ್ತೆ. ನಿಂಗೇನ್ರಿ ಬೇಸರ ತಂಬಿ? ತಾತ ಇಲ್ಲವಾ ಅಂದ್ರೆ ಏನು? ನನಗೇನು ಬೇಸರ ಆಗತ್ತಂದ್ರೆ ಬಂಗಾರದಂಥ ಹುಡುಗಿ ಕೈ ತಪ್ಪಿ ಹೋತಲ್ಲ, ನಿನ್ನ ಮನೆ ಸೊಸೆಯಾಗ ತಪ್ಪಿತ್ತಲ್ಲ, ಹಂಗೆ ಅದಕ್ಕೆ ಬೇಸರ ಆಗತ್ತದ ನನಗೆ. ಅದಕ್ಕೇನಿಲ್ಲ, ಅವ ಇಷ್ಟಪಟ್ಟಕ್ಕಿನ ಮದುವೆಯಾಗ ಅವ್ನ ಖುಷಿನ ಮುಖ್ಯ ಅಲ್ಲ ಮಗ, ಅದ ಮುಖ್ಯ. ಆಯ್ತು, ಬಡ ತಯಾರಾಗಂಬ. ಅವು ಏನೇನು ತಂದಿದ್ವಲ್ಲ ಅವ್ನು ತೊಗೊಂಡು ಹೋಗುನು. ಇಲ್ಲಾಂದ್ರೆ ಅವರು ಮತ್ತೆ ಬುತ್ತಿ ಬರಲಿ ಅಂತ ಕುಂದಿರ್ತಾರೆ. ನಾನು ಮುಂಜಾನೆ ಹೋದ್ರಾತಂತ ಹ್ಞೂ ಅಂದೆ. ಮತ್ತಿವ ಇದನ್ನ ಹೇಳಿದ್ಮೇಲೆ ನನಗೂ ಯಾಕೆ ನಿಂದ್ರಕ್ಕೆ ಮನಸ್ಸು ಬರವಲ್ದವ. ಹೋಗ್ಬಿಡಂಬ. ಹೋಗ್ಬಿಡಂತವ್ರ ಬೇ ದೊಡ್ಡವ. ನಂಗೂ ಯಾಕೆ ಅವ್ರೆಲ್ಲರೂ ಅವ್ರವ್ರ ಪಾಡಿಗೆ ಅವ್ರನ್ನ ಬಿಡ್ಬೇಕು ಅನ್ಸಕತ್ತೈತಿ. ನಾವಿದ್ರೆ ಅವ್ರಿಗೆ ಮುರ್ಸಾಗತ್ತ. ಆಮೇಲೆ ನಮ್ಮ ಜೊತೆಗೆ ಅವ್ರಿಗೆ ಕುತ್ಕೊಂಡು ಚಂದಾಗ ಇದು ಮಾಡಿ ಮಾತಾಡೋಕ್ಕೂ ಆಗಂಗಿಲ್ಲ, ಮೈಚಳಿ ಬಿಟ್ಟು. ಅದಕ್ಕೆ ಹೋಗ್ಬಿಡಂ ಬರ್ರಿ. ಆಯ್ತು ನಡಿ. ಇರ್ಪಕ್ಷಿ, ಇರ್ಪಣ್ಣ, ಯಪ್ಪ ಎಲ್ಲದಿ ಅತ್ತಮ್ಮ ಮಕ್ಕೊಂತ ಏನದು ಹುಡುಗ. ಇರ್ಪಣ್ಣ, ಇರ್ಪಣ್ಣ ಬಂಗಾರದಂಗಿತ್ತು ನೋಡು ಮಂತನ. ಹೋಗಿ ಗಂಡು ಬೀರಿನ ಮದುವೆ ಹೋಗತ್ತಂತ. ಏನು ಮಾಡ್ಲಾನು, ಮೊದ್ಲು ಹೋಗಿ ಇವ್ರಪ್ಪಗೆ ಹೇಳ್ತೀನಿ ವಿಷಯನ. ಈಗ ಇವನ ವಿರುದ್ಧ ಹೋಗಿ ಏನಾರು ಮಾಡಕ್ಕೆ ಹೋದ್ರೂ ಅದು ಏನೇನಾರು ಆಗತ್ತಾ, ಬೇಡ. ಅವ್ರಪ್ಪಗೆ ಹೇಳಿ ಅಲ್ಲಿ ಮಾಡಿಸ್ತೀನಿ ಊರಾಗ. ಯವ್ವ ಇಲ್ಲ, ಬಾ ಊರಿಗೆ ಹೋಗೋಣ. ಎದ್ದು ಬಾ, ಇನ್ನೂ ಕೂತಿಯಲ್ಲ ರಾಜ ಕೂತಾಗ. ನಂಗೆ ಗೊತ್ತು ನಿನ್ನ ತಲೆಗೆ ಏನು ಯೋಚನೆ ಬರಾಕತ್ತಂತ ನನಗೆ ಗೊತ್ತು.
ಏನು ಎಲ್ಲ ಗೊತ್ತು ನಿನಗ. ಇಲ್ಲಿವರೆಗೂ ಬರೋವರೆಗೂ ಹೇಳ್ಬೇಕಿಲ್ಲ ಅಲ್ಲೇ ನನಗೆ ಯಾವ ಉದ್ದೇಶನೂ ಇಲ್ಲ ಹೆಣ್ಣು ನೋಡೋದು ಹಿಂಗೈತೆ ಅಂತ ಅಲ್ಲೇ ಬೊಗಳ್ಬೇಕು. ಪಾಪ ಈ ಮನೆಗೆ ಬಂದು ನಮ್ಮ ಮರ್ಯಾದೆನ ತೆಗೆದಲ್ದ ಮತ್ತೆ ನಿಂದು ಮರ್ಯಾದೆ ತಕ್ಕೊಂಡು ನಮ್ಮ ಜೀವತ್ತಿನ ಕತ್ತಿ ಎಲ್ಲ ನೀನು ನಿನ್ನ ಏನು ಹೇಳಿ ನಿನ್ನ. ಯವ್ವ ನನಗೆ ಇಷ್ಟಲಗೂ ಮದುವೆ ಆಗ್ಬೇಕನ್ನೋ ಉದ್ದೇಶನೇ ಇದ್ದಿದ್ದಿಲ್ಲ. ನಾನು ಈಗಿನ ಕೆಲ್ಸಕ್ಕೆ ಹೊಂಟೀನಿ, ಇನ್ನೊಂದು ಸ್ವಲ್ಪ ದಿನ ಹೋಲ್ಬಿಡು ಅಂತ ಬಿಟ್ಟಿದ್ದೆ ನಾನು. ನಂಗೆ ಗೊತ್ತಿತ್ತು ನೀನು ನಿಂತ ಮಟ್ಟಕ್ಕಿನ ಮ್ಯಾಗನ ಇಂಥ ಪರಿ ಮದುವೆ ಮಾಡಕ್ಕೆ ಹೊಂಟಿ ಅನ್ನೋದು. ಅದಕ್ಕೆ ಗಾಬರಾಡಿಸಿ ನಾನು ವಿಷಯ ಹೇಳಿದ್ದು. ಇಲ್ಲ ಅಂದಿದ್ರೆ ನಾನೇನು ಹೇಳ್ತಿದ್ದಿಲ್ಲ. ಇನ್ನೂ ಒಂದಿಷ್ಟು ದಿನ ಹೋಲನ್ನು ಸುಮ್ಮನೆ ಇರ್ತಿದ್ದೆ. ಹೌದಪ್ಪ, ನೀ ಭಾರಿ ಶಾಣೆ ಅದಿ ನೋಡು. ನನ್ನ ಜೀವ ತಿನ್ನಕ ಒಂದು ಮಾತಾಡ್ತಿ ಅಂದ್ರೆ ನೀನು ನಿನಗ ಚಂದ ನೀ ಮಾತಾಡೋದು. ಹಾಳಾದವನ ದರಿದ್ರದವನ ಹೋಗ ಶಾಣೆ ಇದ್ದಿದ್ದಿ ಎಮ್ಮೆ ಕೊಟ್ಟು ಮಷ್ಟೇ ಅವನ ಹೋಲಿ ಬಿಡ್ಲೇ ಶ್ಯಾಮ್ಲಾ.